ಇಲ್ಲಿಯ ಏನು ನಡೆದಿರುವಂಥ ನಮ್ಮ ಡ್ರಗ್ಸ್ಗೆ ಸಂಬಂಧಪಟ್ಟಂತ ಏನು ಪ್ರಕರಣ ಇದೆ ಅದನ್ನ CBIಗೆ ವಹಿಸಬೇಕು ಅಂತ ಅನ್ನೋದು ಒತ್ತಾಯ ಮಾಡಿತ್ತು. ಅದನ್ನ ಶಾಸಕರು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆಯೋದ್ರ ಮುಖಾಂತರ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಅವರು ಸಾರ್ವಜನಿಕವಾಗಿ ಮಾಧ್ಯಮದ ಎದುರುಗಡೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಸುಮಾರು 1 ವಾರ ಆಗಿದೆ ಅವ್ರು ಹೇಳಿ. 1 ವಾರ ಆದರೂ ಕೂಡ ಇಲ್ಲಿವರೆಗೂ ಆ ಪತ್ರ ಯಾರಿಗೂ ಕೂಡ ಆ ಪತ್ರ ಸಿಕ್ಕಿಲ್ಲ. ಹಿಂದೆ ಒಂದು ಫಿಲ್ಮ್ ಇದೆ, ಗಜನಿ ಅಂತನೂ ಒಂದು ಫಿಲ್ಮ್ ಬಂದಿದೆ. ಅದರಲ್ಲಿ ಹೀರೋಗೆ ಏನಾಗ್ತಿತ್ತು ಅಂತಂದ್ರೆ ನೆನಪಾಗ್ತಿದ್ದ, ಅವನು ಏನು ಹೇಳ್ತಿದ್ದ ಅಥವಾ ಏನು ಮಾಡ್ತಿದ್ದ ಅದನ್ನ ನೆನಪಾಗ್ತಿದ್ದ ಆ ಫಿಲ್ಮ್ನಲ್ಲಿ. ಹೀಗಾಗಿ ಪದೇ ಪದೇ ಅಲ್ಲಂಪ್ರಭು ಪಾಟೀಲ್ರಿಗೆ ನೆನಪು ಕೊಡುವಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ಬಂದಿದೆ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಇವತ್ತಿನ ದಿವಸ ಅಲ್ಲಂಪ್ರಭು ಪಾಟೀಲ್ರಿಗೆ ಏನು ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ 2.5 ವರ್ಷ ಆಗ್ತಾ ಇದೆ ಸರ್ಕಾರ ಬಂದು, ಏನು ನಿಮ್ಮ ಕೊಡುಗೆ ಇದೆ ಅಂತ ಹೇಳಿ ಕೇಳಿದ್ರೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡದ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತೋರಿಸಿದ್ದಾರೆ, ಅವರ ಮೇಲೆ ಏನು ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ. ಅದನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಅವರ ವಿಶ್ವಾಸವನ್ನ ಜನರ ಮಧ್ಯೆ ಇವತ್ತು ಈಗಾಗಲೇ ಅವರು ಕಳ್ಕೊಂಡಿದ್ದಾರೆ. ಹೀಗಾಗಿ ಪದೇ ಪದೇ ವೈಯಕ್ತಿಕವಾಗಿ ಮಾತಾಡೋಕ್ಕಿಂತ ಹೆಚ್ಚಾಗಿ ಈಗೇನು ಜನ ಅವಕಾಶ ಕೊಟ್ಟಿದ್ದಾರೆ, ಆ ಅವಕಾಶವನ್ನ ಉಪಯೋಗಿಸಿ ಇವತ್ತು ಅವ್ರದೇ ಸರ್ಕಾರ ಇರೋದ್ರಿಂದ ಈ ಭಾಗದ ಜನರ ಅಭಿವೃದ್ಧಿಗೆ ಇವತ್ತಿನ ದಿವಸ ಆದ್ಯತೆಯನ್ನ ಕೊಡುವಂತ ಕೆಲಸ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇನೆ. ಅದರ ಜೊತೆಯಲ್ಲಿ ನನ್ನ ರಕ್ತ ಕ್ರಿಮಿನಲ್ ರಕ್ತ ಇಲ್ಲ ಅಂತ ಮಾತನ್ನು ಕೂಡ ವಿಡಿಯೋನಲ್ಲಿ ಹೇಳಿದ್ದಾರೆ. ಅವರಿಗೆ ಯಾರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ತಮ್ಮಷ್ಟಕ್ಕೆ ತಾವೇ ಹೇಳಿಕೆಯನ್ನ ಕೊಡುವಂಥದ್ದು. ಹಿಂದೆ ಅವರು ಸರ್ಕಾರದಲ್ಲಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಕೂದಲನ್ನ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಲ್ಲಿ ಬಿಲ್ ಕ್ಲೇಮ್ ಮಾಡಿ ಅದು ಮಾಧ್ಯಮದಲ್ಲಿ ಬಂದ ಮೇಲೆ ಇಲ್ಲ ಅವರು ನಾನು ಯಾವುದೇ ಆ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿ ದುಡ್ಡು ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು ನಿದರ್ಶನ ಇದೆ. ಹೀಗಾಗಿ ಅವರಿಂದ ಸರ್ಕಾರದ ದುಡ್ಡು ಇದೇನು ಅವರ ವೈಯಕ್ತಿಕ ದುಡ್ಡಲ್ಲ. ಅದನ್ನ ಮಾನ್ಯ ಶಾಸಕರು ಅರ್ಥ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನ ಹರಿಸಿ ಕೆಲಸ ಮಾಡಬೇಕಾಗಿದೆ. ಈ ರೀತಿ ಜನರನ್ನ ದಾರಿ ತಪ್ಪಿಸುವಂಥದ್ದು, ಏನೋ ಬೇಕಾಬಿಟ್ಟಿ ಮನಸ್ಸಿಗೆ ಬಂದಂಗೆ ಹೇಳಿಕೆ ಕೊಡುವಂಥದ್ದು ನಿಲ್ಲಿಸಬೇಕು. ಇದು ಅವರ ವಯಸ್ಸಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಿನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆದಷ್ಟು ಬೇಗ ಅವರು ಪತ್ರ ಕೊಟ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಸರ್, ಈಗ ಶಾಸಕರು ಏನು ಹೇಳ್ತಾ ಇದ್ದಾರೆ, ದತ್ತಾತ್ರೇಯ ಪಾಟೀಲ್ ಅವರು ಅಧಿಕಾರದಲ್ಲಿಲ್ಲ, ಅದ್ರ ಸಲುವಾಗಿ ಮೀನು ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು 2.5 ವರ್ಷ ಈಗ ಅವಕಾಶ ಕೊಟ್ಟಿದ್ದೇವೆ ಅವರಿಗೆ. ಅಧಿಕಾರ ಇರುತ್ತೆ ಬಿಡುತ್ತೆ ಅದು ಬೇರೆ ವಿಷಯ. ನಮ್ಮ ಕುಟುಂಬಕ್ಕೆ ಈ ಭಾಗದ ಜನರು ತಂದೆಯವರನ್ನ ತಾಯಿಯವರನ್ನ ನನ್ನನ್ನ ಸತತವಾಗಿ ಶಾಸಕರು ಮಾಡಿರುವಂಥದ್ದು ಜನರ ಆಶೀರ್ವಾದದಿಂದ. ಹೀಗಾಗಿ ನಾವು ಅಧಿಕಾರದಲ್ಲಿ ಇರದೇ ಇರಲಿ, ನಾವು ಜನರ ಬಗ್ಗೆ ಜನರ ಧ್ವನಿಯಾಗಿ ನಾವು ಸರ್ಕಾರಕ್ಕೆ ಇವತ್ತು ಅಥವಾ ಇರುವಂಥ ಶಾಸಕರಿಗೆ ಅವರ ಏನು ಆಡಳಿತದ
ವೈಖರ್ಯವನ್ನ, ಯಾವ ರೀತಿ ಅವರು ಜನರಿಗೆ ದುರಾಡಳಿತದಿಂದ ಇವತ್ತು ಜನರು ಬೇಸತ್ತಿದ್ದಾರೆ, ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇಬೇಕಾಗತ್ತೆ. ಮತ್ತೊಂದು ಏನ್ ಹೇಳ್ತಾರೆ ಅವರು, ಅವ್ರ ತಂದೆಯವ್ರ ಕಾಲದಿಂದ ಅವರು ರಾಜಕೀಯವಾಗಿ ಇದ್ರು, ನನ್ನ ಮಗ ಯಾಕೆ ಇರಬಾರ್ದು ಅಂತ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರ್ತಾರೆ. ಸ್ವಾಮಿ, ನಿಮ್ಮ ಮಗನಿಗೆ ಇನ್ನೂ ಹೆಚ್ಚು ನೀವು ಅಧಿಕಾರ ಕೊಡಿ, ನಾವೇನ್ ಬೇಡ ಅಂತ ಇಲ್ಲ. ನೀವು ಇನ್ನೂ ಅವರಿಗೆ ಏನಂತಾರೆ ಶ್ಯಾಡೋ ಶಾಸಕನಾಗಿ ಮಾಡಿಕೊಂಡು ಇನ್ನೂ ಹೆಚ್ಚು ನೀವು ಅವರಿಗೆ ಅಧಿಕಾರ ಕೊಡಿ, ನಮ್ಗೇನು ತೊಂದರೆ ಇಲ್ಲ. ಆದರೆ ನಾನು ನಮ್ಮ ತಂದೆಯವರಿದ್ದ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ನಾನು ಶಾಸಕರ ಮಗನಕ್ಕಿಂತ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತಾಗಿ ಶಾಸಕರ ಮಗ ಅಂತ ಹೇಳಿ ನಾನು ಕೆಲಸ ಮಾಡಿಲ್ಲ. ನಿಮ್ಮ ಮನೆಯಲ್ಲಿ ಯಾರು ಶಾಸಕರಿದ್ದಾರೆ ಅನ್ನೋದನ್ನ ಜನರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಶಾಸಕರಿದ್ದೀರಿ, ನಿಮ್ಮ ಮಕ್ಕಳು ಶಾಸಕರಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಈ ರೀತಿಯಾದಂತ ಒಂದು ಆಡಳಿತ ನೀವು ನಡೆಸ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತ ಅನ್ನೋದನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಮತ್ತೊಮ್ಮೆ ನಮ್ಮ ತಂದೆಯವರು ಶಾಸಕರಿದ್ದ ಸಂದರ್ಭದಲ್ಲಿ ನಾನು ಕೂಡ ಜಿಲ್ಲಾ ಪಂಚಾಯತಿ ಒಬ್ಬ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ ಹೊರತಾಗಿ ಚಂದ್ರಶೇಖರ್ ಪಾಟೀಲ್ ರೇವರು ಒಬ್ಬರು ಶಾಸಕರಿದ್ದಾರೆ, ಅವ್ರ ಮಗ ಅಂತ ಹೇಳಿ ನಾನು ಯಾವುದೇ ರೀತಿಯಿಂದ ಅಧಿಕಾರವನ್ನ ದುರುಪಯೋಗ ಮಾಡುವಂತ ಕೆಲಸ ನಾನು ಮಾಡಿಲ್ಲ. ಸರ್, ಈಗ ದಕ್ಷಿಣ ಮತಕ್ಷೇತ್ರದಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಹೇಳ್ತಾ ಇದ್ದೀನಲ್ಲ, ಈ ರೀತಿ ಅನೇಕ ಹಗರಣಗಳಿದಾವೆ. ಅವ್ರು ಏನು ತಮ್ಮ ಅಳಿಯನ್ನ ಇವತ್ತಿನ ದಿವಸ ಪಟ್ಟಣ್ ಶೆಟ್ಟಿ ಅಂತ ಹೇಳಿ AW ಆಗಿ ತಗೊಂಡು ಬಂದ್ರು. ಅರುಣ್ ಮಾಶೆಟ್ಟಿ ಅಂತ ಹೇಳಿ ಅವರಿಗೆ PWD ಎಕ್ಸಿಕ್ಯೂಟಿವ್